ನಮಸ್ಕಾರ ವೀಕ್ಷಕರ. ಧಾರವಾಡದಲ್ಲಿ ನಡೆದ ಆ ಭೀಕರ ಘಟನೆ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಕೇವಲ ಒಂದು ಹಿಟ್ ಅಂಡ್ ರನ್ ಕೇಸ್ ಎಂದುಕೊಂಡಿದ್ದ ಪೊಲೀಸರಿಗೂ ಕೂಡ ಶಾಕಿಂಗ್ ನ್ಯೂಸ್ ಕಾದಿತ್ತು. ಆಸ್ತಿಗಾಗಿ ಸ್ವಂತ ಪತ್ನಿಯನ್ನೇ ಮುಗಿಸಲು ಪತಿ ಸ್ಕೆಚ್ ಹಾಕಿದ್ದ. ಅಷ್ಟಕ್ಕೂ ಆ ಕಪ್ಪು ಬಣ್ಣದ ನಂಬರ್ ಪ್ಲೇಟ್ ಇಲ್ಲದ ಥಾರ್ ಕಾರಿನ ಹಿಂದಿದ್ದ ರಹಸ್ಯವೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಧಾರವಾಡ ಸೌದತ್ತಿ ರಸ್ತೆಯ ಅಂಬಿನಬಾವಿ ದುರ್ಗಾದೇವಿ ಗುಡಿ ಹತ್ತಿರ ಫೆಬ್ರವರಿ 26ರಂದು ನಡೆದುಕೊಂಡು ಹೋಗುತ್ತಿದ್ದ ಲಲಿತಾ ಎಂಬುವರ ಸಾವು ನಡೆದಿತ್ತು. ಅದು ಅಪಘಾತವಲ್ಲ, ಅದೊಂದು ವ್ಯವಸ್ಥಿತ ಸಂಚು ಎಂಬುದು ಈಗ ಬಯಲಾಗಿದೆ. ನರೇಂದ್ರ ಗ್ರಾಮದ ಲಲಿತಾ ಹಕ್ಕರ್ಕಿ ಎಂಬ ಮಹಿಳೆ ರಸ್ತೆ ಪಕ್ಕದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಕಪ್ಪು ಬಣ್ಣದ ನಂಬರ್ ಪ್ಲೇಟ್ ಇಲ್ಲದ ಥಾರ್ ವಾಹನವೊಂದು ಅತಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿತ್ತು. ಲಲಿತಾ ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು. ಮೊದಲು ಇದು ಅಪಘಾತ ಎಂದು ದಾಖಲಾದರೂ ಮೃತಳ ತಂದೆ ನಿಂಗಪ್ಪ ಅವರು ನೀಡಿದ ಮರು ಹೇಳಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ನೀಡಿತ್ತು. ಪತಿಯಿಂದಲೇ ಪತ್ನಿ ಲಲಿತಾ ಆಸ್ತಿಯಲ್ಲಿ ಪಾಲು ಕೇಳುತ್ತಿದ್ದಳು ಎಂಬ ಕಾರಣಕ್ಕೆ ಆಕ್ರೋಶಗೊಂಡಿದ್ದ ಪತಿ ಉದಯಕುಮಾರ್ ಹಾತರ್ಕಿ ಅವಳನ್ನ ಮುಗಿಸಲು ಪ್ಲಾನ್ ಮಾಡಿದ್ದ. ಈ ಕೊಲೆಗಾಗಿ ಬರೋಬ್ಬರಿ 40 ಲಕ್ಷ ರೂಪಾಯಿ ಸುಪಾರಿ ನೀಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್-ನಾರ್ಯ ಅವರ ನೇತೃತ್ವದಲ್ಲಿ ರಚನೆಯಾದ 5 ವಿಶೇಷ ತಂಡಗಳು ಕೆಎಸ್ಆರ್ಟಿಸಿ ಬಸ್ನ ಕ್ಯಾಮೆರಾ ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನು ಆಧರಿಸಿ ಕಾರ್ಯಾಚರಣೆ ನಡೆಸಿದ್ದವು. ಉದ್ದೇಶಪೂರ್ವಕವಾಗಿ ಕಚ್ಚಾ ರಸ್ತೆಗೆ ಬಂದು ಡಿಕ್ಕಿ ಹೊಡೆದಿದ್ದನ್ನ ಪತ್ತೆ ಹಚ್ಚಿದ ಪೊಲೀಸರು 4 ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ. ಮೃತಳ ಗಂಡ ಉದಯಕುಮಾರ್ ಹಾತರ್ಕಿ ಮತ್ತು ಗರಗ್ ಮೂಲದ ನಾಗಪ್ಪ ಪಡೇಕರ್, ನಿಚ್ಚಣಿಕೆ ಗ್ರಾಮದ ಅಭಿಷೇಕ ವರಗಣ್ಣವರ, ದೊಡ್ಡವಾಡ ಗ್ರಾಮದ ನಾಗರಾಜ್ ಉಪ್ಪಿನ್ ಎಂಬುವರನ್ನ ಬಂಧನ ಮಾಡಲಾಗಿದೆ. ಆರೋಪಿಗಳಿಂದ ಪೊಲೀಸರು ಈ ಬಗ್ಗೆ ಕೃತ್ಯಕ್ಕೆ ಬಳಸಿದ ಕಪ್ಪು ಬಣ್ಣದ ಥಾರ್ ಕಾರು, 4 ಮೊಬೈಲ್ಗಳು ಮತ್ತು 20,000 ರೂಪಾಯಿ ನಗದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಪೊಲೀಸರು 5 ಆರೋಪಿಗಳ ಪೈಕಿ 4ರನ್ನ ಬಂಧಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ. ಒಟ್ಟಿನಲ್ಲಿ ಆಸ್ತಿ ಹಪಾಹಪಿಗೆ ಪತಿಯೇ ಪತ್ನಿಯ ಪ್ರಾಣ ತೆಗೆದ ಘಟನೆ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿದೆ. ತಾರೀಕು ಫೆಬ್ರವರಿ ತಿಂಗಳು 2026 ಮಧ್ಯಾಹ್ನ 12 ಗಂಟೆಗೆ ನಮ್ಮ ಅಬ್ಬಿನಬಾವಿ ರಸ್ತೆಯಲ್ಲಿ ಒಂದು ಫೇಟಲ್ ಆಕ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಅದರಲ್ಲಿ ಒಬ್ಬ ಲೇಡಿ ಲಲಿತಾ ಅಂತ ಅವ್ರದ್ದು ಸ್ಪಾಟ್ ಡೆತ್ ಆಗಿದೆ. ಅದಾದ್ಮೇಲೆ ನಾವು FIR ರಿಜಿಸ್ಟರ್ ಮಾಡಿದೀವಿ. ಬಟ್ ನಮ್ಗೆ ಒಂದು KSRTC ಬಸ್ ಡ್ರೈವರ್ ಕಡೆಯಿಂದ ಒಂದು ಡ್ಯಾಶ್ ಕ್ಯಾಮ್ ಫುಟೇಜ್ ಸಿಕ್ತು. ಆ ಡ್ಯಾಶ್ ಕ್ಯಾಮ್ ಫುಟೇಜ್ ಪ್ರಕಾರ ನಮ್ಗೆ ಡೌಟ್ ಬಂತು ಎಲ್ಲರಿಗೆ, ಇದು ನಾರ್ಮಲ್ ಆಕ್ಸಿಡೆಂಟ್ ಇಲ್ಲ, ಇದರಲ್ಲಿ ಬೇರೆ ತರಹ ಆಕ್ಸಿಡೆಂಟ್ ಆಗಿದೆ, ಮತ್ತೆ ಇದರಲ್ಲಿ ಬೇರೆ ಕಾನ್ಸ್ಪಿರೇಷನ್ ಇರಬಹುದು. ಅದಾದ್ಮೇಲೆ ನಾವೇ 5-6 ತಂಡ ಅದಕ್ಕೋಸ್ಕರ ವೆಹಿಕಲ್ ಪತ್ತೆ ಮಾಡಕ್ಕೆ, ಯಾಕಂದ್ರೆ ವೆಹಿಕಲ್ ನಂಬರ್ ಪ್ಲೇಟ್ ಇರಲಿಲ್ಲ ಅವಾಗ ಆಕ್ಸಿಡೆಂಟ್ ಟೈಮ್. ಸೊ ಒಂದು 5-6 ತಂಡ ಫಾರ್ಮ್ ಮಾಡಿ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ತನಿಖೆ ಮಾಡಕ್ಕೆ ಹೋಗಿದ್ವಿ. ಅದರಲ್ಲಿ ನಮ್ಗೆ ಇವತ್ತು ಗೊತ್ತಾಗಿದೆ, ಅವ್ರ ಫ್ರೆಂಡ್ಸ್ ಜೊತೆಗೆ ಪ್ಲಾನ್ ಮಾಡ್ಕೊಂಡು ಇದು ಒಂದು ಸುಪಾರಿ ಕಿಲ್ಲಿಂಗ್ ತರಹ ಘಟನೆಗೆ ಜರುಗಿಸ್ತಾರೆ. ಇದರಲ್ಲಿ ಇಂಟೆನ್ಷನಲ್ ಕಿಲ್ಲಿಂಗ್ ಇದೆ ಮತ್ತು ಅಮೌಂಟ್ ಕೆಲವು ಟ್ರಾನ್ಸ್ಫರ್ ಆಗಿದೆ. ಕಾರಣ ಈ ಮರ್ಡರ್ದು ಬೇಸಿಕಲಿ ಉದಯ್ ಮತ್ತೆ ಲಲಿತಾ ಕಳೆದ 10 ವರ್ಷದಿಂದ ಬೇರೆ ಬೇರೆ ಜಾಗ ವಾಸ ಮಾಡ್ತಾ ಇದ್ರು. ಲಲಿತಾ ಅವರು ತಂದೆ ತಾಯಿ ಮನೆಯಲ್ಲಿ, ಮತ್ತೆ ಉದಯ್ ನರೇಂದ್ರ ಅವರ ಸ್ವಂತ ಮನೆಯಲ್ಲಿ. ಇದರಲ್ಲಿ ಅವರು ಪ್ರಾಪರ್ಟಿದು ಒಂದು ಮೇಂಟೆನೆನ್ಸ್ ಒಂದು ಕೇಸ್ ಇತ್ತು, ಲೋಕ ಅದಾಲತಲ್ಲಿ ಒಂದು ಡಿಸ್ಪ್ಯೂಟ್ ಇತ್ತು. ಆ ಡಿಸ್ಪ್ಯೂಟ್ ಪ್ರಕಾರ ಉದಯಕ್ಕೆ ಒಂದು ಜಾಗ ಕೊಡ್ಬೇಕಿತ್ತು ಲಲಿತಾಗೆ. ಆ ಉದಯ ಕೊಡಕ್ಕೆ ರೆಡಿ ಇರಲಿಲ್ಲ. ಅದಕ್ಕೋಸ್ಕರ ಉದಯ್ ಅವ್ರ ಫ್ರೆಂಡ್ಸ್ ಜೊತೆಗೆ ಪ್ಲಾನಿಂಗ್ ಮಾಡ್ಕೊಂಡು ಲಲಿತಾಗೆ ಮರ್ಡರ್ ಪ್ಲಾನ್ ಮಾಡಿದ್ರು. ಸರ್ A1 ಉದಯ್ ಅಂತ A2 ಉದಯದು ಫ್ರೆಂಡ್ ಇದ್ದಾರೆ, ಅವ್ರ ಜೊತೆಗೆ ಕೂತ್ಕೊಂಡು ಎಲ್ಲ ಪ್ಲಾನಿಂಗ್ ಆಗಿದೆ. ಸೊ ನಮ್ಮ ಎಲ್ಲ ಬೆಳಗಾಂ, ಕಿತ್ತೂರು ಮತ್ತು ಧಾರವಾಡ ಇದು ನಮ್ಮ ಅಕ್ಕಪಕ್ಕ ತಾಲೂಕಿಂದ ಜನ ಬರ್ತಾರೆ. ಇಲ್ಲಿ ಇದರಲ್ಲಿ ಯೂಸ್ ಆಗಿರುವ ಥಾರ್ ವೆಹಿಕಲ್ ಮತ್ತೆ ಒಬ್ರಿಗೆ ಏನೋ ವೇಟ್ ಅಂಡ್ ವಾಚ್ ತರ ಹಾಕಿದ್ರು, ಯಾವಾಗ ಮೂವ್ಮೆಂಟ್ ಆಗತ್ತೆ ಅವಾಗ ತಿಳಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ಬೈಕ್ ಒಂದು ಸೀಸ್ ಆಗಿದೆ.